ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ನೆಲಮಂಗಲದಲ್ಲಿ ಪತಿ ಮತ್ತು ಮಗನನ್ನ ಭೀಕರವಾಗಿ ಹತ್ಯೆ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತ್ನಿನೇ ಈಗ ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ತಪ್ಪೊಪ್ಪಿಕೊಂಡಿದ್ದಾರೆ. ಕೊಲೆ ಹೇಗೆ ಯಾಕೆ ಮಾಡದೆ ಅನ್ನುವಂತಹ ವಿಚಾರಗಳನ್ನ ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ವಿಚಾರಣೆಯ ಸಂದರ್ಭದಲ್ಲಿ ಪತ್ನಿಯೇ ಬಾಯ್ ಬಿಟ್ಟಿದ್ದಾಳೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಪ್ರಿಯತಮನ ಜೊತೆ ಸೇರಿ ಕಟ್ಕೊಂಡು ಗಂಡ ಮತ್ತು ಹೆತ್ತ ಮಗ ಅನ್ನೋದನ್ನ ನೋಡದೆ ಕೂಡ ಇಬ್ಬರನ್ನ ಕೂಡ ಕೊಲೆ ಮಾಡಿರುವ ವಿಚಾರ. ಇದೇ ಕೇಸ್ಗೆ ಸಂಬಂಧಪಟ್ಟಂತಹ ಮೇಜರ್ ಟ್ವಿಸ್ಟ್ ಪಡೆದುಕೊಂಡಿರೋದು ಪತ್ನಿಯ ಸ್ಟೇಟ್ಮೆಂಟ್. ಪೊಲೀಸ್ ತನಿಖೆ ವೇಳೆ ಕೊಲೆ ರಹಸ್ಯವನ್ನ ಪತ್ನಿ ಬಿಚ್ಚಿಟ್ಟಿದ್ದು ಪ್ರಿಯಕರ ವಿನಯ್ ಜೊತೆ ಸೇರಿ ಪತಿ ಅಭಿನಂದನನ್ನ ಹತ್ಯೆ ಮಾಡಿರೋದು ನಿಜ ಅಂತ ಒಪ್ಕೊಂಡಿದ್ದಾಳಂತೆ. ಪತಿಯನ್ನ ಕೊಲ್ಲುವಾಗ ಮಗ ಯದುವೀರ್ ಎಚ್ಚರಗೊಂಡ, ಆತನಿಗೆ ವಿಷಯ ಗೊತ್ತಾಗುತ್ತೆ, ಹೊರಗಡೆ ಗೊತ್ತಾಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಹೆತ್ತ ಮಗನ ಉಸಿರನ್ನ ಕೂಡ ಪಾಪಿ ತಾಯಿ ನಿಲ್ಲಿಸಿದ್ದಾಳೆ. ಕೌಟುಂಬಿಕ ಕಲಹಕ್ಕೆ ಪ್ರಿಯಕರನ ಜೊತೆ ಸೇರಿ ಗಂಡ ಮಗನನ್ನ ಭೀಕರವಾಗಿ ಹತ್ಯೆ ಮಾಡಲಾಗಿದೆ. ಸಾಂಬಾರ್ ಸೌಟ್ನಿಂದ ಪತಿಗೆ ಹೊಡೆದಿದ್ಲಂತೆ ಇತ್ತೀಚೆಗೆ ಹರಣಿ. ಹಂಗಾಗಿ ಬಳಿಕ ಪ್ರತ್ಯೇಕ ಕೊಠಡಿಯಲ್ಲೇ ವಾಸ ಮಾಡ್ತಿದ್ರು, ಮಲಗ್ತಾ ಇದ್ರು. ಇಬ್ರು ಕೌಟುಂಬಿಕ ಕಲಹದಿಂದ ಮನಸ್ತಾಪ ಇತ್ತು ಅಂತ. ಈ ವೇಳೆ ಪ್ರಿಯಕರ ವಿನಯ್ನನ್ನ ಒಂದಿನ ಮನೆ ಕರೆಸಿ ಇಬ್ಬರನ್ನ ಕೂಡ ಹತ್ಯೆ ಮಾಡಿರೋ ವಿಚಾರವನ್ನ ಬಾಯ್ಬಿಟ್ಟಿದ್ದು, ನೆಲದ ಮೇಲೆ ಬಿದ್ದಿದ್ದ ರಕ್ತದ ಕಲೆಗಳನ್ನ ವಾಶ್ ಮಾಡ್ತಾರಂತೆ. ಅಭಿನಂದನ್ ಮುಖದ ಮೇಲಿದ್ದ ಗಾಯದ ಗುರುತು ನೋಡಿ ಪೊಲೀಸರಿಗೆ ಅನುಮಾನ ಬರೋದಕ್ಕೆ ಶುರುವಾಗುತ್ತೆ. ವಶಕ್ಕೆ ಪಡೆದು ವಿಚಾರಣೆ ಮಾಡಿದಾಗ ಹರಣಿ ಸತ್ಯವನ್ನ ಬಾಯ್ಬಿಟ್ಟಿದ್ದಾಳೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಎಸ್ಕೇಪ್ ಆಗಿದ್ದ ಪ್ರಿಯಕರ ವಿನಯ್ನನ್ನ ಕೂಡ ಪೊಲೀಸರು ಅರೆಸ್ಟ್ ಮಾಡಿ ಕರೆ ತಂದಿದ್ದಾರೆ. ಹಂಗಾಗಿ ಮಗ ಮತ್ತು ಪತಿಯನ್ನ ಯಾಕಾಗಿ ಹತ್ಯೆ ಮಾಡಿರುವ ವಿಚಾರ ಇತ್ತಲ್ಲ, ಪ್ರಶ್ನೆ ಇತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಪತ್ನಿಯೇ ಈಗ ಪೊಲೀಸರ ವಿಚಾರಣೆಯ ವೇಳೆ ಬಾಯ್ಬಿಟ್ಟಿದ್ದಾಳೆ. ನೋಡಿ, ಹೆತ್ತ ಮಗ ಅನ್ನೋದನ್ನ ನೋಡದೆ, ಆ ಪಾಪ ಪುಟ್ಟ ಕಂದ ಅನ್ನೋದನ್ನ ನೋಡದೆ ಆ ಮಗುವನ್ನ ಕೂಡ ಹತ್ಯೆ ಮಾಡಿರೋದು, ಉಸಿರು ನಿಲ್ಲಿಸಿರೋದು ಒಪ್ಕೊಂಡಿದ್ದಾಳಂತೆ ಹೆತ್ತ ತಾಯಿ. ಹೌದು, ಆತ ಗಂಡನನ್ನ ಕೊಲೆ ಮಾಡಿದ ಸಂದರ್ಭದಲ್ಲಿ ಮಗ ಅಲರ್ಟ್ ಆದ, ಎಚ್ಚರ ಆದ, ಹೊರಗಡೆ ಆತ ಬಾಯ್ಬಿಟ್ಬಿಡ್ತಾನೆ ಅನ್ನೋ ಕಾರಣಕ್ಕೆ ಮಗುವನ್ನ ಕೂಡ ಹತ್ಯೆ ಮಾಡಿದ್ದು ನಿಜ ಅಂತ ಒಪ್ಕೊಂಡಿರೋದು. ಇದಕ್ಕಿಂತ ವಿಪರ್ಯಾಸ ಸಂಗತಿ ಮತ್ತೊಂದೇನಿದೆ ಅಂತ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೂರ್ತಿ, ಈಗ ಪತ್ನಿಯ ವಿಚಾರಣೆಯ ಸಂದರ್ಭದಲ್ಲಿ ಬೆಳಕಿಗೆ ಬಂದಿರುವಂತಹ ಅಂಶಗಳೇನು, ಏನೆಲ್ಲ ವಿಚಾರಗಳನ್ನ ಆಕೆ ಹೇಳ್ಕೊಂಡಿದ್ದಾಳೆ ಅಂತ? ಶ್ರುತಿ, ಚಿಕ್ಕಬಳ್ಳಾಪುರದಲ್ಲಿ ತಂದೆ ಮಗನ ಹತ್ಯೆ ಪ್ರಕರಣಕ್ಕೆ ಒಂದು ಭಾರಿ ಟ್ವಿಸ್ಟ್ ಆಗಿರುವಂತದ್ದು. ಬೆಂಗಳೂರಿನ ಚಿಕ್ಕಬಳ್ಳಾಪುರದಲ್ಲಿರುವಂತ ಗುಟ್ಟೆ ಬಸವೇಶ್ವರ ಲೇಔಟ್ನಲ್ಲಿ ನಡೆದಿರುವಂತ ತಂದೆ ಮಗನ ಅನುಮಾನಾಸ್ಪದ ಸಾವು ಪ್ರಕರಣಕ್ಕೆ ಇವಾಗ ಜನರು ಬೆಚ್ಚಿ ಬೀಳುವಂತ ಒಂದು ಟ್ವಿಸ್ಟ್ ಸಿಕ್ಕಿರುವಂತದ್ದು. ಪೊಲೀಸ್ ಡ್ರಿಲ್ ವೇಳೆ ಇಬ್ಬರನ್ನ ಹತ್ಯೆ ಮಾಡಿರುವಂತದ್ದು, ಈಗ ಪತ್ನಿ ಬಾಯ್ ಬಿಟ್ಟಿರುವಂತದ್ದು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೃತ ಅಭಿನಂದನ್ ಅವರ ಪತ್ನಿ ಹರಣಿ ಪ್ರಿಯಕರನನ್ನ ಚಿಕ್ಕಬಳ್ಳಾಪುರ ಪೊಲೀಸ್ನವರು ಈಗ ಬಂಧಿರ ಮಾಡಿರುವಂತದ್ದು. ಕುಣಿಗಲ್ ತಾಲೂಕಿನ ಕಿಲಾರ ಗ್ರಾಮದ ಅಭಿನಂದನ್ ಚಿಕ್ಕಬಳ್ಳಾಪುರದಲ್ಲಿ ಪತ್ನಿ ಹರಣಿ ಹಾಗೂ 5 ವರ್ಷದ ಪುತ್ರ ಯದುವೀರ್ ವಾಸಾಗಿದ್ರು. ಅಭಿನಂದನ್ ತಮ್ಮ ತಾಯಿಗೆ ಒಬ್ಬನೇ ಮಗ ಆಗಿದ್ದ ಕೂಡ ತಂದೆ ಮಾಸ್ಟರ್ ಆಗಿದ್ರು. ಇವರು ತೀರ್ಕೊಂಡ ಮೇಲೆ ಅಭಿನಂದನ್ ತಾಯಿಗೆ ಸರ್ಕಾರಿ ಕೆಲಸ ಸಿಕ್ಕಿತ್ತು. ದುರ್ದೈವ ಏನು ಮದುವೆ ಒಂದು ವಿಚಾರಕ್ಕೆ ಪತಿ ಪತ್ನಿ ನಡುವೆ ಗಲಾಟೆ ನಡೆದಿದ್ದು. ಈ ವೇಳೆ ಏನು ಹರಣಿ ಆ ಸಾಂಬಾರ್ ಸೌಟನಲ್ಲಿ, ಅಂದ್ರೆ ಗಟ್ಟಿಯಾದಂತಹ ಒಂದು ಸಾಂಬಾರ್ ಸೌಟ್, ಅದು ಕಬ್ಬಿಣದ ಗೇಜು ಕೂಡ ಜೋರಾಗಿತ್ತು ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಆ ಒಂದು ಸಾಂಬಾರ್ ಸೌಟ್ನಿಂದ ಅಭಿನಂದನ್ಗೆ ಹೊಡೆದಿದ್ದಾಳೆ. ಬಳಿಕ ಇಬ್ರು ಕೂಡ ತಾವು ಮುನ್ಸ್ಕೊಂಡು ಅಕ್ಕಪಕ್ಕದ ರೂಮ್ ನಲ್ಲಿ ಕೊಠಡಿಯಲ್ಲಿ ಮಲಗಿದ್ರು. ಈ ವೇಳೆ ಮಧ್ಯರಾತ್ರಿ ಸುಮಾರಿಗೆ ಏನೋ ಹರಣಿ ತನ್ನ ಪ್ರಿಯಕರ ವಿನಯ್ನನ್ನ ಫೋನ್ ಮಾಡಿ ತನ್ನ ಮನೆಗೆ ಕರ್ಸ್ಕೊಂಡಿರುವಂತದ್ದು. ಆ ಕರ್ಸ್ಕೊಂಡಂತ ಟೈಮಲ್ಲಿ ಏನು ಮಲಗಿರೋಂಥ ಟೈಮಲ್ಲಿ ಮೇನ್ ಡೋರ್ ಅನ್ನ ಏನು ಲಾಕ್ ಮಾಡದೇನೆ ಹಾಗೆ ಬಿಟ್ಟಿರುವಂತದ್ದು. ಹಾಗಾಗಿ ಆತ ಬರುವಂತ ಒಂದು ವೇಳೆಯಲ್ಲಿ ಏನು ಪಕ್ಕ ಪ್ಲಾನ್ ಮಾಡ್ಕೊಂಡು CCTV ಆ ಸಂದರ್ಭದಲ್ಲಿ ಆಫ್ ಮಾಡಿ ಆತ ಒಳಗಡೆ ಬಂದ ಮೇಲೆ ಏನ CCTVನ ಆನ್ ಮಾಡಿರುವಂತದ್ದು. ಏನ ಈ ದಾಳಿ ಮಾಡೋ ಒಂದು ಸಂದರ್ಭದಲ್ಲಿ ಎಚ್ಚರಗೊಂಡಂತ 5 ವರ್ಷದ ಮುದ್ದಾದ ಕಂದಮ್ಮ, ನಾವು ನೋಡ್ಬೋದು ಆ ವಿಡಿಯೋದಲ್ಲಿ ಮತ್ತೆ ಫೋಟೋದಲ್ಲಿ ನಾನು ಕಳಿಸಿದ್ದೀನಿ. ಆ ಮುದ್ದು ಕಂದಮ್ಮ ಎದು ಅವನು ಕೂಡ ಬಿಲ್ಡೆಯಲ್ಲೇ ಹತ್ಯೆ, ಅಂದ್ರೆ ದಿಂಬಿನಿಂದ ಮಲಗುವಂತ ಬೆಡ್ನ ದಿಂಬನ ಮುಖಕ್ಕೆ ಒತ್ತಿಡಿದು ಆ ಮಗುವನ್ನ ಕೊಲೆ ಮಾಡಿರುವಂತದ್ದು. ಅಲ್ಲದೆ ಪೊಲೀಸರು ಸ್ಥಳಕ್ಕೆ ಬಂದ್ರು. ಈ ವಿಷಯ ತಿಳಿದಾಗ ಆಗ ಅದನ್ನ ಅವನು ಮೃತದೇಹಗಳನ್ನ ನೋಡಿದ್ರು. ತಲೆಗೆ ಬಲವಾದ ಪೆಟ್ಟು ಬಿದ್ದಿತ್ತು, ಉಸಿರುಗಟ್ಟಿರುವಂತ ಕುರುಹುಗಳಿತ್ತು, ಮುಖ ಕೂಡ ಒಂದು ಗ್ರೀನ್ ಕಲರ್ ಆಗಿತ್ತು. ಹಾಗಾಗಿ ಕೊಲೆ ಅಂತಾನೆ ತನಿಖೆಗೆ ಹಿಡಿದಿದ್ದಂತ ಪೊಲೀಸರು ಏನು ಇದನ್ನ ಇದ್ ಮಾಡಿದ್ರು. ಮತ್ತೆ ಆ ಮನೆಯಲ್ಲಿ ಏನು ರಕ್ತದ ಕಲೆಗಳನ್ನು ಕೂಡ ಕಂಪ್ಲೀಟ್ ಆಗಿ ವಾಶ್ ಮಾಡಿದ್ಲು. ಹಾಗಾಗಿ ಆ CCTV ದೃಶ್ಯಗಳ ಪರಿಶೀಲನೆ ವೇಳೆ ಈ ಒಂದು ಆನ್ ಅಂಡ್ ಆಫ್ ಇದೆಲ್ಲದರ ಮೇಲೆ ಅನುಮಾನ ಮೂಡಿತ್ತು ಚಿಕ್ಕಬಳ್ಳಾಪುರ ಪೊಲೀಸರಿಗೆ. ಹಾಗಾಗಿ ಏನು 112 ಸ್ಥಳಕ್ಕೆ ಹೋದಂತ ಒಂದು ಸಂದರ್ಭದಲ್ಲಿ ಮನೆಯಲ್ಲಿ ಸಾಕಷ್ಟು ಹೈಡ್ರಾಮಾ ಮಾಡಿದ್ಲು ಹರಳಿ.
ಹಾಗಾಗಿ ಅವಳ ಹೈಡ್ರಾಮನ ಸಾಕಷ್ಟು ಈ ತರದ ಘಟನೆಯನ್ನ ಹ್ಯಾಂಡಲ್ ಮಾಡಿದಂತ ಪೊಲೀಸರು ಆಗ್ಲೇ ಏನು ತನ್ನ ಇದರಲ್ಲಿ ಏನು ವಾಹನದಲ್ಲಿ ಕೂಡಿಸ್ಕೊಂಡು ಏನ್ ತಗೊಂಡೋಗಿ ಪೊಲೀಸರು ಕರ್ಕೊಂಡೋಗಿ ವಿಚಾರಣೆ ಮಾಡಿದ್ರು. ಏನೇ ವಿಚಾರಣೆ ಮಾಡಿದ್ರು, ಬೆಳಗಿಂದ ರಾತ್ರಿವರೆಗೂ ವಿಚಾರಣೆ ಮಾಡಿದ್ರು, ಈಕೆ ಬಾಯ್ ಬಿಟ್ಟಿರಲಿಲ್ಲ. ಹಾಗಾಗಿ ಪೊಲೀಸರು ತನ್ನದೇ ಆದ ಆಯಾಮದಲ್ಲಿ ಡ್ರಿಲ್ ಆರಂಭಿಸಿದಂಗೆ ಕೊಲೆ ರಹಸ್ಯನ ಬಯಲಿಗೆ ಹೇಳಿದಿರಂಥದ್ದು. ಹಾಗಾಗಿ ಬಾಯ್ ಬಿಟ್ಟಿರಂಥದ್ದು. ಹಾಗಾಗಿ ವಿನಯ್ಗೆ ಏನ್ ಫೋನ್ ಕರೆ ಮಾಡಿದ್ರು, ಆ ಸ್ಥಳಕ್ಕೆ ಬಂದಿದ್ದ, ಆ ಒಂದು ಟವರ್ ಲೊಕೇಶನ್ ಬೇರೆ ಕನ್ಫರ್ಮ್ ಆಗಿತ್ತು. ಹಾಗಾಗಿ ಆತ ಕನಕಪುರ ಬಳಿ, ಏರವಳ್ಳಿ ಬಳಿ ಎಲ್ಲೋ ಒಂದ್ ಕಡೆ ಅಡಿಗೆ ಕೂತಿದ್ದ. ಹಾಗಾಗಿ ಆತನನ್ನ ಕರ್ಕೊಂಬಂದಿರೋದು. ಇವಾಗ ಪ್ರಿಯಕರನ ಜೊತೆ ಸೇರಿ ಏನು ಪತಿ ಮತ್ತೆ ಮಗನನ್ನ ಹತ್ಯೆ ಮಾಡಿದಂತ ಆರೋಪದಡಿ ಇದೀಗ ಚಿಕ್ಕಬಳ್ಳಾಪುರ ಪೊಲೀಸರು ಇಬ್ಬರ ವಿರುದ್ಧನೂ ಓಕೆ ಮೂರ್ತಿ, ಕಾದ್ ನೋಡೋಣ ಪೊಲೀಸರ ತನಿಖೆ ಯಾವ ಆಯಾಮದಲ್ಲಿ ಸಾಗುತ್ತೆ ಅಂತ. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.